90s ಅಲ್ಲಿ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಂತವರು. ಗಟ್ಟಿ ಮೇಳ ಸಿನಿಮಾ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಹೇಳಿ. ಸಾಂಗ್ಸ್ ಆಗಿರ್ಬೋದು, ಸನ್ನಿವೇಶಗಳಾಗಿರ್ಬೋದು, ಈಗಲೂ ಕೂಡ ಅದೆಲ್ಲರ ಫೇವ್ರೇಟ್ ಅಂತಾನೆ ಹೇಳ್ಬೋದು. ತಾಳಿ ಕಟ್ಟೋದು ಯಾಕೆ ಹೇಳಿ, ಉಪವಾಸ ಇರೋಕ ನೀವೇ ಹೇಳಿ. ಸುಮಯಂದ್ರವರಿಗೆ ಇನ್ನೂ ಏಜ್ ಆಗಿಲ್ಲ, ಯಾಕಂದ್ರೆ ಅವಾಗ ಗಟ್ಟಿ ಮೇಳ ಈ ಸಿನಿಮಾದಲ್ಲಿ ಹೆಂಗೆ ನೋಡಿದ್ವೋ ಅದೇ ರೀತಿಯಾಗಿದ್ದೀರಿ. ಏನಿದೆಲ್ಲ ಅನ್ಸೋದಿಲ್ವಾ? ಡೈರೆಕ್ಟ್ ಸ್ಪೆಷಲ್ ಫುಲ್ ಬಾಟ್ಲು ಎಲ್ಲ ನಿಮ್ ತರ. ಮನುಷ್ಯ ಹತ್ರ ಜಾಸ್ತಿ ದುಡ್ಡಿರ್ಬಾರ್ದು, ಆದ್ರೆ ಈಗ ಎಲ್ಲ ದುಡ್ಡಿರೋದೇ ದುಡ್ಡಿಂದ ಅಲ್ವಾ ಸರ್? ದುಡ್ಡಿದ್ರೆ ದುನಿಯಾ ಅಂತಾರೆ ಈಗ. ಖಂಡಿತ ಹೌದು, ಎಕ್ಸಾಕ್ಟ್ಲಿ ಸರ್. ಯಾಕೆ ಯಾವುದು ಪ್ರಾಜೆಕ್ಟ್ಗಳು ಬರ್ತಾ ಇಲ್ಲ ಸರ್ದು? ವರ್ಷಕ್ಕೆ 1 ಸಿನಿಮಾ 2 ಸಿನಿಮಾ 3 ಸಿನಿಮಾ 4 5 ಸಿನಿಮಾ ಮಾಡಿದ್ದು ಇದೆ ನಾನು 1 ವರ್ಷಕ್ಕೆ. ಈಗೆಲ್ಲ 5 ವರ್ಷಕ್ಕೆ 1 ಸಿನಿಮಾ ಮಾಡೋ ಕಾಲ ಬಂದ್ಬಿಟ್ಟಿದೆ ಸರ್. ಹೌದು, ನಿಜ. ಹೌದು. ಈಗ ನಾನು ಸ್ಪೀಡಾಗಿ ಮಾಡಿದ್ರು ಕೂಡ ಸುತ್ತಬಿಟ್ಟ ಅಂತಾರೆ. ಹಾಗಾಗಿ ಟೈಮ್ ತಗೊಳ್ಳೇಬೇಕು. ಈಗ ಸಿನಿಮಾ ಹೊರತುಪಡಿಸಿ ಬೇರೆ ಏನ್ರಲ್ಲಿ ಬಿಜಿ ಆಗಿದ್ದಾರೆ ಅಥವಾ ಬರೀ ಸಿನಿಮಾ ಕ್ಷೇತ್ರದಲ್ಲೇ ಇದ್ದಾರಾ ಮಹೇಂದ್ರ ಸರ್? ತಕ್ಷಣ ರಾಜಕಾರಣ ಅಲ್ಲ, ನಮ್ಮ ಖುಷಿಗೆ ಬಹಳಷ್ಟು ಸೋಷಿಯಲ್ ವರ್ಕ್ಗಳನ್ನ ತಾವು ಮಾಡಿದ್ದೀರಿ. ಜೊತೆಗೆ ಎಲ್ರಿಗೂ ಫೇವ್ರೇಟ್ ಕೂಡ. ಎಲ್ಲ ಒಂದ್ ಕಡೆ ನಮಗೆ ಅನ್ಸುತ್ತೆ, ಯಾಕಪ್ಪ ಇವರು ರಾಜಕೀಯದಲ್ಲಿ ಇರಬಾರ್ದು ಅಂತ ಅನ್ಸುತ್ತೆ ಒಂದ್ಸಲಿ. ಅಂದ್ರೆ ಇನ್ನು ಮುಂದೆ ಹೋದ್ರೂ ಕೂಡ ಬಿಜೆಪಿ ಪಕ್ಷದಲ್ಲೇ ನಾವು ಮಹೇಂದ್ರ ಸರ್ ಅವ್ರನ್ನ ನೋಡ್ಬೋದು ಅಲ್ವಾ? ಹೆಂಗೆ ಸರ್ ಸಿನಿಮಾದ ನಂಟು ಯಾವ ರೀತಿಯಾಗಿ ಬೆಳೀತು ಅಂತ ಹೇಳಿ? ಡೈರೆಕ್ಷನ್ ನಲ್ಲಿ ಕಾಲಿಡ್ತೀರಿ, ಆಕ್ಟಿಂಗ್ ವಿಚಾರ ಅಂತ ಬಂದಾಗ್ಲೂ ಕೂಡ ಅದ್ಭುತವಾಗಿ ಮಾಡಿದಿರಿ ಗಟ್ಟಿ ಮೇಳ ಒಂದು ಸಿನಿಮಾದಲ್ಲಿ. ಎರಡು ನನಗೆ ತುಂಬ ಫೇವರೇಟ್ ವಿಚಾರ. ಒಂದು ಚಿತ್ರಕಲೆ, ಇನ್ನೊಂದು ಸಿನಿಮಾ. ಕ್ಯಾಮ್ರಾ ನೋಡುತ್ತೆ ನನ್ನ ಸಿನಿಮಾದ ಫಸ್ಟ್ ಶಾಟ್. ಡೈರೆಕ್ಷನ್ ಒಂದು ಸೆನ್ಸ್ ಅಷ್ಟೇ. ಡೈರೆಕ್ಟರ್ ಆಗಿ ಚೆನ್ನಾಗಿ ಗುರುತಿಸ್ಕೊಳ್ತೀರಿ. ಅದ್ರ ಹಿಂದೆ ಹೋಮ್ ವರ್ಕ್ ಅಂತ ಏನಾದರೂ ಇತ್ತಾ ಸರ್? ಯಾಕಂದ್ರೆ ಬಹಳ ಜನ ಇತ್ತೀಚಿನ ದಿನಗಳಲ್ಲಿ ನಾನು ಕೂಡ ಡೈರೆಕ್ಟರ್ ಆಗಬೇಕು, ನಾನು ಕೂಡ ಡೈರೆಕ್ಟರ್ ಆಗಿ ಕಾಣಿಸ್ಕೊಳ್ಬೇಕು, ಸಕ್ಸಸ್ಫುಲ್ ಡೈರೆಕ್ಟರ್ ಆಗಬೇಕು ಅಂತ ಹೋರಾಡ್ತಿರ್ತಾರೆ. ನನ್ನ ಎಲ್ಲ ಫ್ರೆಂಡ್ಸು ನನ್ನ ಸರ್ ಅಂತ ಕರೀತಾರೆ, ಮೋಟಿವೇಟ್ ಮಾಡಿಟ್ಟಿದ್ದೇನೆ. ಏನು ಸರ್ ನಿಮ್ಮನ್ನೆಲ್ಲರೂ ಸರ್ ಅಂತ ಕರೀತಾರೆ. ಹೌದು ಸರ್, ಯಾಕೋ? ಇಲ್ಲ ಸರ್, ನಾಳೆ ನಾನು ತುಂಬ ಡೈರೆಕ್ಟರ್ ಆಗ್ತೀನಿ. ಅವಾಗ ಯಾರು ಏಕವಚನದಲ್ಲಿ ಕರೆಯೋದು ನನಗೆ ಇಷ್ಟ ಆಗಲ್ಲ. ಎಲ್ಲರೂ ಸಾರ್ ಅಂತ ಕರೀತಾರೆ. ನಾನೇ ಹೇಳಿದ್ದೇನೆ ಸರ್, ಇದು ನನ್ನ ಡೆಸ್ಟಿನೇಷನ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಮಗ್ರ ನ್ಯೂಸ್. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ನನ್ನ ಜೊತೆ ಇವತ್ತೊಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಇವರನ್ನ ಭೇಟಿ ಮಾಡಿ ಇವರನ್ನ ನೋಡಿ ಸುಮಾರು ವರ್ಷಗಳೇ ಕಳೆದು ಹೋಗಿದೆ. ಜೊತೆಗೆ 90s ಅಲ್ಲಿ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಂಥವ್ರು. ಗಟ್ಟಿ ಮೇಳ ಸಿನಿಮಾ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಅದರಲ್ಲಿ ಬರುವಂತಹ ಸಾಂಗ್ಸ್ ಆಗಿರ್ಬೋದು, ಸನ್ನಿವೇಶಗಳಾಗಿರ್ಬೋದು, ಈಗಲೂ ಕೂಡ ಅದೆಲ್ಲರ ಫೇವ್ರೇಟ್ ಅಂತಲೇ ಹೇಳ್ಬೋದು. ಎಸ್, ಅದಕ್ಕೆ ಕಾರಣಕರ್ತರಾಗಿರುವಂತಹ ಎಸ್ ಮಹೇಂದ್ರ ಸರ್ ನನ್ನ ಜೊತೆಗಿದ್ದಾರೆ. ಸೊ ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಾ ಬಹಳಷ್ಟು ಅವ್ರ ಜೊತೆ ಮಾತಾಡೋದಿದೆ. ಎಸ್ ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾನು ಸ್ಟಾರ್ಟಿಂಗ್ ನೀವು ಬಂದ ತಕ್ಷಣನೇ ಅಂದ್ಕೊಂಡೆ, ಅಪ್ಪ ಎಸ್ ಮಹೇಂದ್ರ ಸರ್ ಇನ್ನೂ ಏಜ್ ಆಗಿಲ್ಲ. ಯಾಕಂದರೆ ಅವಾಗ ಗಟ್ಟಿ ಮೇಳ ಈ ಸಿನಿಮಾದಲ್ಲಿ ಹೆಂಗೆ ನೋಡಿದ್ವೋ ಅದೇ ರೀತಿಯಾಗಿದ್ದೀರಿ, ಎಲ್ಲೂ ಬದಲಾವಣೆ ಇಲ್ಲ. ಅದೇ ಲುಕ್ಕು, ಅದೇ ಸ್ಮೈಲು. ಹೌದು ಸರ್, ಹೌದು, ಅದೊಂದಿದೆ ಅಷ್ಟೇ. ಬಟ್ ಹೇಳಿ ಸರ್, ಒಂಚೂರು ಟಿಪ್ಸ್ ಕೊಡಿ ಸರ್ ಬೇರೆಯವ್ರಿಗೂ ಕೂಡ. ಏನಿಲ್ಲ, ಪೀಸ್ಫುಲ್ ಆಗಿರೋದು ಅಷ್ಟೇ. ಪೀಸ್ಫುಲ್ ಆಗಿರೋದು. ಓಕೆ, ಎಲ್ಲವನ್ನು ಏನೇ ಬಂದರೂ ಸಮಾಧಾನವಾಗಿ ತಗೊಂಡ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಾದ್ರೆ ನೀವು ಅದನ್ನೇ ಮಾಡ್ತಾ ಇರೋದು, ಪೀಸ್ಫುಲ್ ಆಗಿ, ಯಾವ್ದು ತಲೆ ಕೆಡಿಸ್ಕೊಳ್ಳದೆ ಆರಾಮಾಗಿ ಪೀಸ್ಫುಲ್ ಆಗಿದ್ದೀರಾ? ಅಲ್ಲಿ ಇರುತ್ತೆ ಒತ್ತಡಗಳು ಎಲ್ಲರಿಗೂ ಇರುತ್ತೆ. ಅದನ್ನ ಒತ್ತಡಗಳಿಂದಲೇ ಸಾಲ್ವ್ ಮಾಡಬೇಕು ಅಂತ ಏನಿಲ್ಲ. ಪೀಸ್ಫುಲ್ ಆಗಿ ಸಾಲ್ವ್ ಮಾಡಬೇಕು, ಕಾಮ್ ಆಗಿರಬೇಕು. ಜಾಸ್ತಿ ದುಡ್ಡಿರಬಾರ್ದು ಮನುಷ್ಯನ ಹತ್ರ ಜಾಸ್ತಿ ದುಡ್ಡಿರಬಾರ್ದು. ಆದ್ರೆ ಈಗ ಎಲ್ಲ ಬಿದ್ದಿರೋದೇ ದುಡ್ಡಿಂದ ಅಲ್ವಾ ಸರ್? ದುಡ್ಡಿದ್ರೆ ದುನಿಯಾ ಅಂತಾರೆ ಈಗ. ಎಲ್ಲವನ್ನೂ ದುಡ್ಡಿಂದನೇ ಅಳೆಯಕ್ಕೂ ಆಗಲ್ಲ, ಖಂಡಿತ. ಎಕ್ಸಾಕ್ಟ್ಲಿ ಸರ್, ದುಡ್ಡೇ ಸರ್ವಸ್ವ ಅಲ್ಲ. ಹೌದು ಹೌದು. ಈಗ ಅದನ್ನ ದುಡ್ಡನ್ನ ಮೀರಿದ ಮಾತುಗಳನ್ನ ನನ್ನ ಬಗ್ಗೆ ಮಾತಾಡಿದ್ರಿ ನೀವು. ಹೌದು 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 ಹೌದು, ನಿಜ. ಹೌದು ಹೌದು, ಸೂಪರ್ ಸರ್. ಓಕೆ, ಎಲ್ಲೋ ಒಂದು ಕಡೆ ಎಲ್ಲೂ ಕಾಣಿಸ್ಕೊಂಡಿಲ್ಲ ಮಹೇಂದ್ರ ಸರು. ನಾವು ಇನ್ನೂ ಸ್ಕ್ರೀನಲ್ಲೆಲ್ಲ ನಿಮ್ಮನ್ನು ನೋಡಬೇಕು ಅಂತ ಇನ್ನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ. ಯಾಕೆ ಯಾವುದು ಪ್ರಾಜೆಕ್ಟ್ಗಳು ಬರ್ತಾ ಇಲ್ಲ ಸರ್ದು? ಯಾಕೆ ಸರ್, ಹೇಗೆ ಅಂತ? ನಾನು ಬ್ಯುಸಿ ಇದ್ದೀರಾ ಲೈಫಲ್ಲಿ ಅಂತ?
ಸಾಮಾನ್ಯವಾಗಿ ಸುದ್ದಿಯಿಂದ ದೂರ ಇರ್ತೀನಿ, ಜಾಸ್ತಿ ಕಾಣಿಸ್ಕೊಳ್ಳಲ್ಲ. ಓಕೆ. ನಾನು ಸಿನಿಮಾಗೆ ಬಂದಾಗಿಂದ ಈಗಲೂ ಇಲ್ಲಿವರೆಗೂ ಕೂಡ ಜಾಸ್ತಿ ನಾನೇನಾದ್ರು ಹೇಳಬೇಕಾದ್ರೆ ಅಥವಾ ನನ್ನ ಬಗ್ಗೆ ಏನೇ ಮಾತಾಡ್ಬೇಕಾದ್ರೂ ಆನ್ ಸ್ಕ್ರೀನ್ ಮಾತಾಡ್ಬೇಕು, ಮಾಡೋ ಸಿನಿಮಾಗಳು ಮಾತಾಡ್ಬೇಕು, ನನ್ನ ವಿಚಾರನ ಅನ್ನೋಂಥದ್ದು ಧ್ಯೇಯ ಮೊದಲಿಂದ. ಹಾಗಾಗಿ ಸ್ವಲ್ಪ ಸುದ್ದಿಯಿಂದ ಹೊರಗಡೆ ಇರ್ತೀನಿ. ಆಮೇಲೆ ಇತ್ತೀಚೆಗೆ ಸ್ವಲ್ಪ ಸಿನಿಮಾಗಳು ಕಡಿಮೆ ಇನ್ ದ ಸೆನ್ಸ್, ಯಾಕೆಂದರೆ ಈಗ ನಾವು ತುಂಬ ಸಿನಿಮಾಗಳು ಮಾಡಿದ್ವಿ, ಹತ್ತಿರ ಒಂದು 35 ಸಿನಿಮಾಗಳನ್ನ ನಾನು ಡೈರೆಕ್ಟ್ ಮಾಡಿದ್ರಿ. ಹೌದು. ಆಮೇಲೆ ಮತ್ತೆ ಅದನ್ನೇ ಮಾಡೋಕ್ಕಾಗಲ್ಲ. ಈಗ ಒಂದು ಪ್ರಾರಂಭದ ದಿನಗಳಿರ್ತು, ನಾನೊಂದಷ್ಟು ಜಾಸ್ತಿ ಸಿನಿಮಾಗಳು ಮಾಡಬೇಕು, ತುಂಬ ನಂಬರ್ಸ್ ಗೇನ್ ಮಾಡಬೇಕು ಅನ್ನೋವಂಥದ್ದೊಂದು ಇತ್ತು. ಈಗ ಅದಲ್ಲ, ಏಕೆಂದರೆ ನಮ್ಮ ಎಕ್ಸ್ಪೀರಿಯನ್ಸ್ಗೆ ಏನಾದರೂ ಒಂದು ಒಳ್ಳೆ ಪ್ರಯತ್ನಗಳನ್ನ ಮಾಡಬೇಕಾಗುತ್ತೆ. ನಾವೇನು ಹೇಳ್ತೀವಿ, ಇಷ್ಟು ಎಕ್ಸ್ಪೀರಿಯನ್ಸ್ ಆದಮೇಲೆ ನಾವೇನಾದರೂ ಸೊಸೈಟಿಗೆ ಹೇಳಬೇಕಲ್ಲ, ಆ ಥರದ ಕಂಟೆಂಟ್ಗಳು ಸಿನಿಮಾಗಳು ಮಾಡೋ ಆಸೆ. ಆಮೇಲೆ ಈಗ ಸಿನಿಮಾ ಬದಲಾಗಿದೆ. ನಾನು ಮೊದಲೆಲ್ಲ ವರ್ಷಕ್ಕೆ 1 ಸಿನಿಮಾ, 2 ಸಿನಿಮಾ, 3 ಸಿನಿಮಾ, 4, 5 ಸಿನಿಮಾ ಮಾಡಿದ್ದು ಇದೆ. ನಾನು 1 ವರ್ಷದಲ್ಲಿ 5 ಸಿನಿಮಾ ಮಾಡಿ 5 ಸಿನಿಮಾ ರಿಲೀಸ್ ಮಾಡಿದ್ದು ಇದೆ. ಬಟ್ ಈಗೆಲ್ಲ 5 ವರ್ಷಕ್ಕೆ 1 ಸಿನಿಮಾ ಮಾಡೋ ಕಾಲ ಬಂದ್ಬಿಟ್ಟಿದೆ ಸರ್. ಹೌದು, ನಿಜ. ಹೌದು. ಈಗ ನಾನು ಸ್ಪೀಡಾಗಿ ಮಾಡಿದ್ರು ಕೂಡ ಸುತ್ತಬಿಟ್ಟು ಅನ್ಬಿಡ್ತಾರೆ. ಹಾಗಾಗಿ ಟೈಮ್ ತಗೊಳ್ಳೇಬೇಕು. ಹೌದು ಸರ್, ನಿಜ. ಈಗ ಸಿನಿಮಾ ಹೊರತುಪಡಿಸಿ ಬೇರೆ ಏನ್ರಲ್ಲಿ ಬ್ಯುಸಿ ಆಗಿದ್ದಾರೆ, ಅಥವಾ ಬರೀ ಸಿನಿಮಾ ಕ್ಷೇತ್ರದಲ್ಲೇ ಇದ್ದಾರಾ ಮಹೇಂದ್ರ ಸರ್, ಹೇಗೆ ಅಂತ ಹೇಳಿ? ಸೋಷಿಯಲ್ ವರ್ಕ್ ಮೊದಲಿಂದನೂ ಇದೆ. ಸೋಷಿಯಲ್ ವರ್ಕ್ ಅಂದ ತಕ್ಷಣ ರಾಜಕಾರಣ ಅಲ್ಲ, ನಮ್ಮ ಖುಷಿಗೆ. ನಾವೆಲ್ಲ ಗಡಿ ಜಿಲ್ಲೆಯಿಂದ ಬಂದವರು, ಚಾಮರಾಜನಗರ ಜಿಲ್ಲೆ. ಆಮೇಲೆ ಒಂದು ವಿಶೇಷವಾದ ಜಿಲ್ಲೆ ಅದು. ಆ ಜಿಲ್ಲೆ ಬಗ್ಗೆ ತುಂಬಾ ಕಳಕಳಿ. ಈ ಎಲ್ಲ ವಿಚಾರದಲ್ಲೂ ನಾವು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ತೀನಿ. ಅದರಲ್ಲಿ ಒಂದು ಖುಷಿ, ಯಾಕೆಂದರೆ ಸೊ ಅಷ್ಟು ಎತ್ತರಕ್ಕೆ ಬೆಳೆದ ಮೇಲೆ ಎಲ್ಲ ಒಂದು ಕಡೆ ನಮ್ಮ ಜನಗಳ ಮಧ್ಯೆ, ನಮ್ಮ ಜಿಲ್ಲೆಯ ಜನಗಳ ಮಧ್ಯೆ ಅವರ ಧ್ವನಿಯಾಗಿರ್ಬೇಕು ಅನ್ನೋಂಥದ್ದು ಜಾಸ್ತಿ ಅಲ್ಲಿ ಓಡಾಡ್ಕೊಂಡ್ರಿ. ಹೌದು, ಬಹಳಷ್ಟು ಸೋಷಿಯಲ್ ವರ್ಕ್ಗಳನ್ನ ತಾವು ಮಾಡಿದ್ದೀರಿ. ಜೊತೆಗೆ ಎಲ್ರಿಗೂ ಫೇವ್ರೆಟ್ ಕೂಡ ಹೌದು ಮಹೇಂದ್ರ ಸರ್ ಅಂದರೆ. ಒಳ್ಳೆ ವ್ಯಕ್ತಿ. ಎಲ್ಲ ಒಂದು ಕಡೆ ನಮಗನ್ಸುತ್ತೆ ಯಾಕಪ್ಪ ಇವರು ರಾಜಕೀಯದಲ್ಲಿ ಇರಬಾರ್ದು ಅಂತ ಅನ್ಸುತ್ತೆ ಒಂದೊಂದ್ಸಲಿ. ಎಲ್ಲಾದ್ರೂ ಒಂದ್ ಕಡೆ ಪ್ಲಾನ್ ಇದನ್ನ ಸರ್ ರಾಜಕೀಯಕ್ಕೆ ಬರಬೇಕು, ಕಾಲಿಡಬೇಕು ಅಂತ ಹೇಳಿ. ಆ ಮಾನದಂಡಗಳು ರಾಜಕೀಯಕ್ಕೆ ಶೂಟ್ ಆಗಲ್ವಲ್ಲ ಈಗ? ಹಂಗಂತೀರಾ? ಒಳ್ಳೆ ವ್ಯಕ್ತಿ ಆಗಿರಬಾರ್ದು. ನಿಜ. ಅಂದ್ರೆ ರಾಜಕಾರಣ ಅಂದ್ರೆ ಅದರದೇ ಆದ ಬೇರೆ ಇದರಲ್ಲಿ ವರ್ಚಸ್ಸುಗಳು ಇರಬೇಕು. ಆಮೇಲೆ ಸ್ವಲ್ಪ ಮರ್ಸಿಲೆಸ್ ಆಗಿ ಇರ್ಬೇಕಲ್ಲೆಲ್ಲ. ಈಗ ಬೇಸಿಕಲಿ ನಾನು ಡೈರೆಕ್ಟರ್. ಈಗ ಡೈರೆಕ್ಟರ್ ಅಂದ್ರೇನೆ ಅದೊಂದು ಪೇಷನ್ಸ್ ಅದು. ಈಗ ನಾವು ಇಷ್ಟೊಂದು ಸಿನಿಮಾಗಳು ಮಾಡಿದೀವಿ, 30-35 ವರ್ಷಗಳು 35 ಸಿನಿಮಾ ಮಾಡಿ ಇನ್ನೂ ಈ ಫೀಲ್ಡ್ ಅಲ್ಲಿ ಉಳ್ಕೊಂಡಿದೀವಿ ಅಂದ್ರೆ ನಿರ್ದೇಶಕನಿಗೆ ಇರ್ಬೇಕಾದ ಮೊದಲನೇ ಗುಣ ಪೇಷನ್ಸ್. ಎಕ್ಸಾಕ್ಟ್ಲಿ. ಅಲ್ಲಿ ಆಗಲ್ಲ, ಆ ವೃತ್ತಿ ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಹೌದು. ಹಾಗಾಗಿ ಅದು ರಾಜಕಾರಣದ ತದ್ವಿರುದ್ಧ. ಏನಂದ್ರೆ ಬೇರೆ ಬೇರೆ ತರ ಸಡನ್ ಡಿಸಿಷನ್ಗಳು ತಗೋಬೇಕಾಗತ್ತೆ. ಅವೆಲ್ಲ ಕೆಲವು ಸಾರಿ ನಮ್ಗೆ ಒಗ್ಗಲ್ಲ. ಆದ್ರೂ ಪ್ರಯತ್ನಗಳು ಮಾಡಿದ್ವಿ. ಬಟ್ ನನ್ನ ಇಂಟೆನ್ಷನ್ ಹಿಂಗೆ ಯಾಕೆ ಈ ತರ ಪಾಲಿಟಿಕ್ಸ್ ಮಾಡಬಾರ್ದು, ಹಾಗೆ ಯಾಕೆ ಮಾಡ್ಬೇಕು, ನನ್ನತನದಲ್ಲಿ ಯಾಕೆ ಪಾಲಿಟಿಕ್ಸ್ ಮಾಡಬಾರ್ದು ಅಂತ ಇದೆ. ನೋಡೋಣ ಮುಂದೊಂದು ದಿನಗಳಲ್ಲಿ ಅದಕ್ಕೊಂದು ಜಯ ಸಿಕ್ಬೋದೇನೋ ಅನ್ಕೋತೀನಿ. ಹೌದು. ಸೂಪರ್. ಎಲ್ಲಾದ್ರೂ ಒಂದ್ ಕಡೆ ಆಫರ್, ಈ ತರ ಒಂದು ಪಕ್ಷದಿಂದ ಏನಾದ್ರೂ ಆಫರ್ ಬಂದಿದೆನಾ ಮಹೇಂದ್ರ ಸರ್ಗೆ? ಇಲ್ಲ, ನಾನು ಆಕ್ಚುಲಿ 2008ರಲ್ಲಿ ಬಿಜೆಪಿ ಕಂಟೆಸ್ಟ್ ಮಾಡಿದ್ದೆ. ಕಂಟೆಸ್ಟ್ ಮಾಡಿದ್ದೆ ಕೊಳ್ಳೇಗಾಲ ಕ್ಷೇತ್ರದಲ್ಲಿ. ನಾನು ಅವಾಗ 2ನೇ ಸ್ಥಾನ ತಗೊಂಡೆ ನಾನು. ಅದಾದ್ಮೇಲೆ ರಾಜಕೀಯ ಬದಲಾವಣೆಗಳು, ಅವಕಾಶಗಳು ಸಿಗ್ಬೇಕಾಗತ್ತೆ. ಆಮೇಲೆ ಬೇರೆ ಎಲ್ಲ ಮದ್ದು ಗುಂಡುಗಳು ಕೂಡ ಬೇಕಾಗುತ್ತೆ. ಹೌದು ಸರ್, ಹೌದು, ನಿಜ. ಎಸ್ ಸರ್. ರಾಜಕೀಯದಲ್ಲಿ ನಿಮ್ಮ ಫೇವ್ರೆಟ್ ಲೀಡರ್ ಅಂತ ಯಾರಾದ್ರೂ ಇದ್ದಾರಾ ಸರ್? ಎಲ್ಲರೂ ಒಳ್ಳೆಯವರೆಲ್ಲರೂ. ಒಳ್ಳೆಯವರ ಸರ್? ಎಲ್ಲರೂ ಒಳ್ಳೆ ಕೆಲಸ ಮಾಡೋರು ಎಲ್ಲರೂ ಫೇವ್ರೇಟ್. ಹಂಗೆ ಹೇಳಿ ಸರ್, ಎಲ್ಲರೂ ಒಳ್ಳೆಯವ್ರು ಅಂತ ಹೇಳ್ಬಿಡಿ. ಯಾರು ಜನಾನುರಾಗಿಗಳು, ಹೌದು, ಯಾರು ಜನಗಳ ಮನಸ್ಸನ್ನ ಮುಟ್ತಾರೆ, ಜನಗಳಿಗೆ ಸ್ಪಂದಿಸ್ತಾರೆ, ಮತದಾರರ ಆಶೋತ್ತರಗಳನ್ನ ಯಾರು ಈಡೇರಿಸ್ತಾರೆ, ಅವರೆಲ್ಲರೂ ಫೇವರೇಟ್. ಓಕೆ, ನಿಮಗೆ ಪರ್ಟಿಕ್ಯುಲರ್ ಅಂತ ಯಾರು ಇಲ್ಲ ಅಂದ್ರೆ ಇನ್ನು ಮುಂದೆ ಹೋದ್ರೂ ಕೂಡ ಬಿಜೆಪಿ ಪಕ್ಷದಲ್ಲೇ ನಾವು ಮಹೇಂದ್ರ ಸರ್ ಅವ್ರನ್ನ ನೋಡ್ಬೋದು ಅಲ್ವಾ? ಹೆಂಗೆ ಸರ್? ಪಕ್ಷ ಗುರುತಿಸ್ತು ನನ್ನ. ಓಕೆ. ನಾನು ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಆ ಸಂದರ್ಭದಲ್ಲಿ 2008ರಲ್ಲಿ ಹಿಂದೆ, 1-2 ವರ್ಷ ಹಿಂದೆ, ಯಡಿಯೂರಪ್ಪನವರು ನನ್ನನ್ನು ಗುರುತಿಸಿದ್ರು. ಗುರುತಿಸಿ ಪಕ್ಷಕ್ಕೆ ಕರ್ಕೊಂಡು ಹೋದ್ರು ನನ್ನ.
ಆಮೇಲೆ 2008ರಲ್ಲಿ ನನಗೆ ಆ ನ್ಯಾಷನಲ್ ಪಾರ್ಟಿಯಿಂದ ಟಿಕೆಟ್ ಕೂಡ ಕೊಟ್ಟರು. ನಾನು 1 ವರ್ಷ ಸತತವಾಗಿ ಅಲ್ಲೊಂದು ಟಾರ್ಗೆಟ್ ಹಾಕ್ಕೊಂಡಿದ್ದೆ ನಾನು. ಯಾಕೆಂದ್ರೆ ಅಲ್ಲಿ ಘಟಾನುಘಟಿಗಳೆಲ್ಲ ನಿಂತಿದ್ದ ಕ್ಷೇತ್ರ ಅದು. 2-3 ಸಾರಿ MLA-ಗಳಾಗಿದ್ದವರೆಲ್ಲ ಪ್ರತಿಸ್ಪರ್ಧಿಗಳಾಗಿದ್ದರು. ಎಕ್ಸಾಕ್ಟ್ಲಿ. ನಾನು ಒಂದು ಟಾರ್ಗೆಟ್ ಹಾಕೊಂಡು ಹೋದೆ. ಅಲ್ಲಿ ಇಡೀ ಕ್ಷೇತ್ರದಲ್ಲಿ ಎಲ್ಲ ಮತದಾರನು ಶೇಕ್ ಹ್ಯಾಂಡ್ ಮಾಡಿ ನನ್ನ ಮತ ಕೇಳಬೇಕು ಅಂತ ನಾನು ರೀಚ್ ಆಗಿದ್ದೆ ಎಲ್ಲರನ್ನು. ಹೌದು. ಹಾಗಾಗಿ 2nd ಪ್ಲೇಸ್ ಬಂತಲ್ಲಿ. BJP ಆ್ಯಕ್ಚುಲಿ 2008ರಿಂದ ಹಿಂದೆ BJP ಇರಲಿಲ್ಲ. 2008ರಿಂದ ಹಿಂದೆ JDU ಮತ್ತು BJP ಅಲೈನ್ ಮಾಡಿಕೊಂಡು 1800 ಓಟ್ ಆ ಥರ ಓಟ್ ತಗೊಂಡಿತ್ತು. ಹೌದು ಹೌದು. ಬಟ್ ನಾನು ಹೋದ್ಮೇಲೆ ಅದು 2nd ಪ್ಲೇಸ್ ಇತ್ತು. ಹೌದು ಹೌದು. ಹಾಗಾಗಿ ಎಲ್ಲ ಕೊಳ್ಳೇಗಾಲದಲ್ಲಿ BJP ಕಟ್ಟಿದ್ದು ಆ ವಿಚಾರದಲ್ಲಿ ನಂದು ಒಂದು ಅಳಿಲು ಸೇವೆ ಇದೆ ಅನ್ನೋ ಹೆಮ್ಮೆ ಇದೆ. ಖಂಡಿತವಾಗ್ಲೂ ಸರ್. ಆ ಥರದ ಇನ್ನಷ್ಟು ಕೆಲಸಗಳು ನಿಮ್ಮ ಮುಂದೆ ಬರಬೇಕು, ನಾವು ಕೂಡ ನಿರೀಕ್ಷೆ ಮಾಡ್ತಿರ್ತೀವಿ. ಸರ್, ಇನ್ನೊಂದು ವಿಚಾರ, ಈಗ ಸಿನಿಮಾದ ನಂಟು ಯಾವ ರೀತಿಯಾಗಿ ಬೆಳೀತು ಅಂತ ಹೇಳಿ, ಡೈರೆಕ್ಷನ್ನಲ್ಲಿ ಕಾಲಿಡ್ತೀರಿ, ಆ್ಯಕ್ಟಿಂಗ್ ವಿಚಾರ ಅಂತ ಬಂದಾಗಲೂ ಕೂಡ ಅದ್ಭುತವಾಗಿ ಮಾಡಿದ್ದೀರಿ ಗಟ್ಟಿಮೇಳ ಒಂದು ಸಿನಿಮಾದಲ್ಲಿ. ಜೊತೆಗೆ ಡೈರೆಕ್ಷನ್ ವಿಚಾರ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿಬಂದಿದೆ. ಈಗ ಇರೋ ಎಲ್ಲರ ಮನಸ್ಸಲ್ಲೂ ಕೂಡ ಅದು ಅಚ್ಚಳಿಯಾಗಿ ಉಳಿದಿದೆ ಅಂತ ಹೇಳ್ಬೋದು. ಹೆಂಗೆ ಶುರುವಾಯಿತು ಅಂತ ಹೇಳಿ ಡೈರೆಕ್ಷನ್ ಜರ್ನಿ? ಇಲ್ಲ, ಅದು ನನಗೊಂದು ಗಾಡ್ ಗಿಫ್ಟ್ ಅಷ್ಟೇ. ಅದು ನಾನು ಯಾರ ಜೊತೆನೂ ಕೆಲಸ ಮಾಡಿಲ್ಲ. ಅಸಿಸ್ಟೆಂಟ್ ಡೈರೆಕ್ಟರ್ ನಾನು ಕೆಲಸನೇ ಮಾಡಿಲ್ಲ. ಆಮೇಲೆ ನನಗೆ 2 ನನಗೆ ತುಂಬ ಫೇವರೆಟ್ ವಿಚಾರಗಳು ಬಾಲ್ಯದಿಂದನೂ ಕೂಡ. ಒಂದು ಈ ಚಿತ್ರಕಲೆ, ಇನ್ನೊಂದು ಸಿನಿಮಾ. ಯಾವಾಗಲೂ ಈ ಚಿತ್ರ ಬಿಡಿಸ್ತಿದ್ದೆ ನಾನು, ತುಂಬ ಅದ್ಭುತವಾಗಿ ಬಿಡಿಸುವೆ ನಾನು. ಅದು ಆ್ಯಕ್ಚುಲಿ ಸಿನಿಮಾಕ್ಕೆ ಲೀಡ್ ಮಾಡ್ತು. ಹಾಗಾಗಿ ಅದು ನನ್ನೆಲ್ಲರೂ ಆ ಕಾಲದಿಂದನೂ ಏಕಲವ್ಯ ಅಂತ ಕರೀತಿದ್ದಾರೆ. ಯಾಕೆಂದ್ರೆ ನಾನು ಯಾರ ಹತ್ರನೂ ಕೆಲಸ ಮಾಡಿಲ್ಲ. ಆಮೇಲೆ ನಾನು ಕ್ಯಾಮ್ರಾ ನೋಡಿದ್ದೆ ನನ್ನ ಸಿನಿಮಾದ ಫಸ್ಟ್ ಶಾಟ್ ಇಟ್ಟಾಗ. ಅಲ್ಲಿವರೆಗೂ ನೀವು ಕ್ಯಾಮ್ರಾ ವ್ಯೂ ಪಾಯಿಂಟಲ್ಲೂ ನೋಡಿರಲಿಲ್ಲ. ಹಂಗಾಗಿ ಏನೋ ಒಂದು ಆ ಥರ ಸಿನಿಮಾಕ್ಕೆ ಬಂದವನು ನಾನು. ಜೊತೆಗೆ ಇದು ಯಾವ ಥರ ಇನ್ಫ್ಲೂಯೆನ್ಸ್ ಆಯಿತು ಅಂದರೆ, ನನಗೆ ಡೈರೆಕ್ಷನ್ ಅನ್ನೋದು ಒಂದು ಸೆನ್ಸ್ ಅಷ್ಟೇ. ಅದೇನು ಎಲ್ಲೂ ಕಲ್ತ್ಕೊ ಬರಬೇಕು ಅಂತ ಏನಿಲ್ಲ. ಆ ಸೆನ್ಸ್ ಇದ್ರೆ ಯಾರು ಬೇಕಾದ್ರೂ ಡೈರೆಕ್ಷನ್ ಮಾಡ್ಬೋದು. ಒಂದಷ್ಟು ಟೆಕ್ನಿಕಲಿ ವಿಚಾರಗಳಿದಾವೆ, ಅವೆಲ್ಲ ತಿಳ್ಕೊಬೇಕಾಗುತ್ತೆ. ನೀವು ಅಂದರೆ ಈಗ ಡೈರೆಕ್ಟರ್ ಆಗಿ ಚೆನ್ನಾಗಿ ಗುರುತಿಸ್ಕೊಳ್ತೀರಿ, ಅದರಿಂದ ಹೋಮ್ ವರ್ಕ್ ಅಂತ ಏನಾದರೂ ಇತ್ತಾ ಸರ್? ಯಾಕಂದರೆ ಬಹಳ ಜನ ಇತ್ತೀಚಿನ ದಿನಗಳಲ್ಲಿ ನಾನು ಕೂಡ ಡೈರೆಕ್ಟರ್ ಆಗಬೇಕು, ನಾನು ಕೂಡ ಡೈರೆಕ್ಟರ್ ಆಗಿ ಕಾಣಿಸ್ಕೊಳ್ಬೇಕು, ಸಕ್ಸಸ್ಫುಲ್ ಡೈರೆಕ್ಟರ್ ಆಗಬೇಕು ಅಂತ ಹೋರಾಡ್ತಿರ್ತಾರೆ. ಸೊ ನೀವು ಮಾಡ್ಕೊಂಡಂತಹ ಹೋಮ್ ವರ್ಕು ಜೊತೆಗೆ ಒಂದಷ್ಟು ಸಜೆಷನ್ಸ್ ಅಂತ ಅನ್ನೋದು ಹೇಳಿದೆ. ಈಗ ಹೋಮ್ ವರ್ಕ್ ಅಂದರೆ, ನಾನು ನಮ್ಮ ಬಂಡಳ್ಳಿ ಅಂತ ನಮ್ಮೂರು, ಈ ಚಾಮರಾಜನಗರ ಜಿಲ್ಲೆ. ಈಗ ಮೊದಲು ಕೊಳ್ಳೇಗಾಲ ತಾಲೂಕಿತ್ತು, ಈಗ ಅನೂರು ತಾಲೂಕು ಆಗಿದೆ. ಅಲ್ಲಿ ಬಂಡಳ್ಳಿ ಅಂತ ಊರು. ಬಂಡಳ್ಳಿಯಿಂದ ಒಂದು 3 ಕಿಲೋಮೀಟರ್ ನಡ್ಕೊಂಡು ಹೋದ್ರೆ ನಮ್ಮ ತೋಟದ ಮನೆಯಿಂದ ಬಂದು ಹೋಗಿ ಮಾಡ್ತಿದ್ದೆ ನಾನು. ಅವಾಗ ನಾನು 3ನೇ ಕ್ಲಾಸ್. 3ನೇ ಕ್ಲಾಸಲ್ಲಿ ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ. ನನ್ನ ಎಲ್ಲ ಫ್ರೆಂಡ್ಸು ನನ್ನ ಸರ್ ಅಂತ ಕರೆಯೋ ಥರ ಮೋಟಿವೇಟ್ ಮಾಡಿಟ್ಟಿದ್ದೆ ನಾನು. ನಾನೆಲ್ಲರೂ ಸರ್ ಅಂತ ಕರೆಯೋದು. 3ನೇ ಕ್ಲಾಸ್ ಅವಾಗ. ಅದು ನಮಗೆ ಕುನ್ನಯ್ಯ ಅಂತ ಒಬ್ರು ಮಾಸ್ಟರ್ ಇದ್ರು. ಅವ್ರಿಗೆ ವಿಚಾರ ಗೊತ್ತಾಗ್ಬಿಟ್ಟಿದೆ. ಅವ್ರು ಒಂದು ಕ್ಲಾಸ್ ರೂಮ್ ಬಂದ್ರು, ನಿಂತ್ಕೊಳ್ಳಪ್ಪ. ನಿಂತ್ಕೊಂಡು, ಏನ್ರು ಸರ್, ನಿಮ್ಮನ್ನೆಲ್ಲರೂ ಸಾರ್ ಅಂತ ಕರಿಬೇಕಂತೆ ಅಂದರು. ಹೌದು ಸರ್ ಅಂದೆ. ಯಾಕೋ ಅಂತ. ಇಲ್ಲ ಸರ್, ನಾಳೆ ನಾನು ತುಂಬ ದೊಡ್ಡ ಡೈರೆಕ್ಟರ್ ಆಗ್ಬಿಡ್ತೀನಿ, ಅವಾಗ ಯಾರು ಏಕವಚನದಲ್ಲಿ ಕರೆಯೋದು ನನಗೆ ಇಷ್ಟ ಆಗಲ್ಲ, ಹಂಗಾಗಿ ಎಲ್ಲರೂ ಸಾರ್ ಅಂತ ಕರಿಬೇಕು ಅಂತ ನಾನೇ ಹೇಳಿದ್ದೀನಿ ಸರ್ ಅಂದೆ. ಇದು ನನ್ನ ಡೆಸ್ಟಿನೇಷನ್. ಅದಾದ್ಮೇಲೆ ನಾನು ತುಂಬ ಸಕ್ಸಸ್ಫುಲ್ ಡೈರೆಕ್ಟರ್ ಆದಾಗ ಒಂದ್ಸರಿ ಅವ್ರು ಸಿಕ್ಕಿದ್ರು. ಅವ್ರ ಖುಷಿನ ಅವ್ರ ಕಣ್ಣಲ್ಲಿ ಬರೋ ನೀರಲ್ಲಿ ನೋಡಿದೆ ನಾನು. ಹಾಗಾಗಿ ಪ್ರಿಪ್ರೇಷನ್ ಅಂದರೆ ಮಾನಸಿಕವಾಗಿ ಆ ಥರ ಇತ್ತು. ಏಕಾಏಕಿ ಯಾರ ಜೊತೆನೂ ಕೆಲಸ ಮಾಡಲಿಲ್ಲ ಅಂತಂದರೆ ಏನು ಪ್ರಿಪೇರ್ ಆಗದೆ ಏನು ಬರಲಿಲ್ಲ. ಅದನ್ನು ಭಾಳ ಅದ್ರ ಬಗ್ಗೆ ಹೋಮ್ವರ್ಕ್ ಮಾಡಿದ್ದೆ ನಾನು. ಥಿಯರಿ ಕಲಿ, ಇದು ಹೀಗೆ ಇರ್ಬೋದು ಹಂಗೆ ಇತ್ತು. ಸಜೆಷನ್ಸ್ ಏನು ಕೊಡ್ತೀರಾ ಸರ್ ಹಾಗಾದ್ರೆ, ಈಗ ಡೈರೆಕ್ಟರ್ ಆಗಬೇಕು ಅಂತಿರೋರಿಗೆ? ಯಾಕಂದರೆ ಸುಮಾರು ಚಿತ್ರಗಳು ಬರ್ತಾ ಇದೆ, ಕೆಲವರು ಎಡವಿದ್ದಾರೆ, ಸೊ ಅತ್ತಿತ್ಕೊಳ್ಳಿ ಅಂತ ಅಷ್ಟೇ. ಏನಂದ್ರೆ ಈಗ ಇನ್ನೊಬ್ಬರ ಹತ್ರ ಕೆಲಸ ಮಾಡಿದ್ರೇನೆ ಡೈರೆಕ್ಟರ್ ಆಗಕ್ಕಾಗುತ್ತೆ, ಇಲ್ಲಾಂದ್ರೆ ಇಲ್ಲ ಅಂತ ಏನಲ್ಲ. ಅಲ್ಲ, ಈಗ ಹಂಗೆ ಇದೆ ಸರ್ ಸಿಚುಯೇಷನ್. ಈಗ ನಾನು ಅಥವಾ ಯಾರೊಬ್ಬ ಹೊಸಬ, ಯಾರೊಬ್ಬ ದೊಡ್ಡ ಡೈರೆಕ್ಟರ್ ಅಥವಾ ಒಂದು 10 ಸಿನಿಮಾ ಕೆಲಸ ಮಾಡ್ತಾನೆ ಅಸಿಸ್ಟೆಂಟ್ ಆಗಿ ಅಂದ್ಕೊಳ್ಳಿ. ಅಲ್ಲಿಂದ ಆಚೆ ಬಂದ ತಕ್ಷಣ ಆ ಡೈರೆಕ್ಟರ್ ಹತ್ರ ಏನು ಮಾಡಿದ್ರ, ಏನು ಕಲ್ತ, ಅದನ್ನೇ ಬಂದು ಮಾಡೋಕ್ಕಾಗಲ್ಲ. ಇವನು ಹೊಸದನ್ನೇ ಮಾಡಬೇಕಾಗತ್ತೆ. ಹೌದು. ನಾನು ಆಗಲೇ ಒಂದು ಮಾತು ಹೇಳ್ತೇನೆ, ಡೈರೆಕ್ಷನ್ ಅನ್ನೋದು ಒಂದು ಸೆನ್ಸ್ ಅಂತ. ಹೌದು. ಯಾಕಂದರೆ ಏನಂದರೆ, ಈಗ ಒಂದು ಕತೆ ನಾವು ಸೃಷ್ಟಿ ಮಾಡ್ತೀವಿ ನಾವು, ಅದು ನಮಗೆ ಆ ಕತೆ ಅಂತ ಯಾವಾಗ ಅನ್ಸ್ಕೊಳ್ಳುತ್ತೆ ಅಂದರೆ, ಅದು ಏನೋ ನಮ್ಮ ಮನಸ್ಸಿಗೆ ಮುಟ್ಟುತ್ತೆ. ಹಾಗಾಗಿ ಅದು ನಮ್ಮನ್ನು ಕಾಡುತ್ತೆ.
ಹೌದು. ಇದೊಂದು ಸಿನಿಮಾ ಮಾಡ್ಬೇಕಲ್ಲ ಅನ್ಸುತ್ತೆ. ಒಂದು ಸೆಂಟಿಮೆಂಟ್ ಆಗಿರ್ಬೋದು, ಹ್ಯೂಮರ್ ಆಗಿರ್ಬೋದು, ಆಗ್ಲೇ ಗಟ್ಟಿ ಮೇಳ ಹೇಳಿದ್ರೆ ಹೌದು ಸರ್. ಅದು ಸಣ್ಣದು ವಿಚಾರಗಳಾಗಿರ್ಬೋದು. ಈಗ ನಮ್ಗೆ ಏನ್ ಅನ್ಸುತ್ತೆ ಅದನ್ನ ನೋಡಿದನ್ಗೆ ಅದೇ ತರ ಕಟ್ಟಿ ಕೊಡೋದಿದೆಯಲ್ಲ, ಅದು ಸೆನ್ಸ್ ಅಷ್ಟೇ. ಅದು ಬರಬೇಕು. ಅದು ಬರದೇ ಹೋದ್ರೆ ನಾವಷ್ಟು ಪವರ್ಫುಲ್ ಆಗಿ ನಾವು ಅಂದ್ಕೊಂಡು ವಿಚಾರನ ಸ್ಕ್ರೀನ್ ತಲುಪಿಸಕ್ ಆಗಲ್ಲ. ಆ ಸೆನ್ಸ್ ಬರಬೇಕು.